ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರು ಜಯಶೀಲರಾಗಿದ್ದಾರೆ. ಈ ಗೆಲುವಿಗೆ ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ DK ಶಿವಕುಮಾರ್ ಅವರು ಕೂಡ ಕ್ಷೇತ್ರದಲ್ಲಿ ಸಂಚಾರವನ್ನ ಮಾಡಿ ಸಂಘಟನೆಯನ್ನ ಮಾಡಿದ್ದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸದ್ಯ ಈ ಬಗ್ಗೆ ಮಾತನಾಡಲಿಕ್ಕೆ DK ಶಿವಕುಮಾರ್ ಅವರ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡ್ತೀನಿ. ಸರ್, ಈ ಒಂದು ಉಪಚುನಾವಣೆಯನ್ನ ಸಾಕಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರಿ. ಯಾಕಂದ್ರೆ ಈ ಉಪಚುನಾವಣೆ ಚನ್ನಪಟ್ಟಣದಲ್ಲಿ ಗೆಲ್ಲಬೇಕು ಅಂತ ಕಳೆದ 3 ತಿಂಗಳಿಂದಲೂ ಕೂಡ ಕ್ಷೇತ್ರದಲ್ಲಿ ನಿರಂತರವಾಗಿ ಸಂಚಾರವನ್ನ ಮಾಡಿದ್ರಿ ಸರ್. ನಿರೀಕ್ಷಿತ ಪ್ರಮಾಣದಲ್ಲಿ ಸಿಕ್ಕಿದೆಯಾ ಸರ್ ಗೆಲುವು? ಖಂಡಿತ ಸಿಕ್ಕಿದೆ. ನಾವು ಚುನಾವಣೆಯನ್ನು ಗೆಲ್ಲಬೇಕು ಅಂತೇಳಿ ಹೋರಾಟ ಮಾಡಿದ್ವಿ ಹೊರತು ಸೋಲ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ, ಅಥವಾ ಯಾರನ್ನೋ ಸೋಲಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಲ್ಲ. ಅದು ಕಾಂಗ್ರೆಸ್ನ ತತ್ವ, ಕಾಂಗ್ರೆಸ್ನ ಬದ್ಧತೆ, ಕಾಂಗ್ರೆಸ್ನ ಶಕ್ತಿ. ಆ ಕಾಂಗ್ರೆಸ್ನ ಶಕ್ತಿ, ಬದ್ಧತೆ ಮತ್ತು ಕಾರ್ಯಕರ್ತರ ಹುಮ್ಮಸ್ಸನ್ನು ಇಟ್ಟುಕೊಂಡು ಈ ಚುನಾವಣೆಯನ್ನು ಎದುರಿಸಿದ್ದೇವೆ. ಈ ಚುನಾವಣೆಯಲ್ಲಿ ಈ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಸಾಕಷ್ಟು ಹಿಂದೆಯಿಂದ ಕೂಡ ಈ ಚುನಾವಣೆಯಲ್ಲಿ ಸುರೇಶ್ ಅವರು ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಸಾಕಷ್ಟು ಹಿಂದೆಯಿಂದಲೂ ಇತ್ತು. ಬದಲಾದಂಥ ರಾಜಕೀಯ ಇದರಲ್ಲಿ ಚಿತ್ರಣದಲ್ಲಿ ಯೋಗೇಶ್ವರ್ ಅವರು ಬಂದಿಲ್ಲ ಅಭ್ಯರ್ಥಿ ಆದರೂ ಕೂಡ ಗೆಲುವಿನ ವಿಶ್ವಾಸ ಇತ್ತ ಸರ್ ಮೊದಲು? ನನಗೆ 100% ಗೆಲ್ತೇವೆ ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ವಿಶ್ವಾಸ ನನಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ನನ್ನ ಮೇಲೆ ಒತ್ತಡ ಇತ್ತು. ನಾನು ಮೊದಲೇ ಸ್ಪಷ್ಟಪಡಿಸಿದ್ದೆ, ನಾನು ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ಲೋದಿಲ್ಲ. ಸೊ ನನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ದಿಕ್ಸೂಚಿ ಇರ್ತದೆ ಅದನ್ನು ನೋಡ್ತೇನೆ, ಕಾಯ್ತೇನೆ ಅಂತೇಳಿ. ಸೊ ಇವತ್ತು ಯೋಗೇಶ್ವರ್ ಅವರು ಪಕ್ಷಕ್ಕೆ ಸೇರೋದ್ರಿಂದ ಶಕ್ತಿ ದ್ವಿಗುಣ ಆಯಿತು. ನಾವು ಇವತ್ತು ನಮ್ಮ ಪಕ್ಷ ಮತ್ತು ಕಾರ್ಯಕರ್ತರು ಎಲ್ಲ ಒಗ್ಗಟ್ಟಾಗಿ ಇವತ್ತು ಚುನಾವಣೆಯನ್ನು ಎದುರಿಸಿ ಚುನಾವಣೆಯಲ್ಲಿ ಯಶಸ್ಸನ್ನು ಕಂಡಿದ್ದೇವೆ. ಸಾಕಷ್ಟು ಅಂದರೆ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಬೇಕು ಅಂತ ದೇವೇಗೌಡರ ಆದಿಯಾಗಿ ಕುಮಾರಸ್ವಾಮಿ ಅವರು ವಾರಗಟ್ಟಲೆ ಇಲ್ಲೇ ಬಿಡಿಬಿಟ್ರು. BJP ನಾಯಕರು ಕೂಡ ಬಂದು ಪ್ರಚಾರವನ್ನು ಮಾಡಿದ್ರು. ಅದ್ಯಾವುದು ಕೂಡ ಅವ್ರಿಗೆ ಯಶಸ್ಸು ಆಗಿಲ್ಲ ಅಂತ ಅನ್ಸುತ್ತೆ. ಹೇಗೆ ನೋಡಿ, ಅವರ ಕುಟುಂಬಕ್ಕೆ ಉಳಿಗೋಸ್ಕರ ಹೋರಾಟ ಮಾಡಿದ್ರೆ ಹೊರತು ಒಬ್ಬ ಕಾರ್ಯಕರ್ತನ ಗೆಲುವಿಗಾಗಿ ಹೋರಾಟ ಮಾಡಿದ್ದಲ್ಲ. ಒಬ್ಬ ಕಾರ್ಯಕರ್ತನ ಗೆಲುವಿಗೆ ಪ್ರಯತ್ನ ಮಾಡಿದರೆ ಅವರ ರಾಜಕೀಯ ತತ್ವ ಸಿದ್ಧಾಂತಗಳನ್ನು ನಾನು ಒಪ್ತೇನೆ. ಅವರ ಹೋರಾಟ ಏನಿದ್ರು ಅವರ ಕುಟುಂಬದ ಕುಡಿಗೋಸ್ಕರ ನಡೆದಂಥ ಹೋರಾಟನೇ ಹೊರತು ಬೇರೇನೂ ಅಲ್ಲ. ಅಥವಾ ಚನ್ನಪಟ್ಟಣದ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದಂಥ ಹೋರಾಟ ಕೂಡ ಅಲ್ಲ ಅದು. ಹಾಗಾಗಿ ಇವತ್ತು ಚನ್ನಪಟ್ಟಣ ಜನ ಅದನ್ನು ತಿರಸ್ಕಾರ ಮಾಡಿ ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ. ಈ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಅಭ್ಯರ್ಥಿ ಆದರೂ ಕೂಡ ನೇರವಾಗಿ ಟಾರ್ಗೆಟ್ ಆದದ್ದು DK ಶಿವಕುಮಾರ್ ಅವರು. ಅವ್ರ ವಿರುದ್ಧ ದೇವೇಗೌಡರು ಮಾತನಾಡಿದ್ರು, BJP ನಾಯಕರು ಮಾತಾಡಿದ್ರು, ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಎಲ್ಲ ಒಂದು ಕಡೆ ಈ ಒಂದು ಪ್ರತಿಷ್ಠೆಯಲ್ಲಿ DK ಶಿವಕುಮಾರ್ ಅವ್ರಿಗೆ ಯಶಸ್ಸು ಸಿಕ್ಕಿದೆ ಅಂತ ಅನ್ಸುತ್ತೆ ಸರ್? ನೋಡಿ, ಅವ್ರು ಯಾರ ಬಗ್ಗೆ ಏನು ಮಾತಾಡಿದ್ರು ಅನ್ನೋದಕ್ಕಿಂತ ತೀರ್ಮಾನ ಸ್ಪಷ್ಟವಾಗಿದೆ. ಯಾವುದೇ ಗೊಂದಲಗಳಿದ್ದೆ ಸ್ಪಷ್ಟವಾದಂಥ ಸಂದೇಶವನ್ನು ದೇವೇಗೌಡರು 7 ದಿನ ಪಂಚಾಯಿತಿ ಪ್ರವಾಸ ಮಾಡಿದ್ರು. ಕುಮಾರಸ್ವಾಮಿಯವರು ಹಳ್ಳಿಗೆ ಪ್ರವಾಸ ಮಾಡಿದ್ರು. ಯಾವತ್ತೂ ಕೂಡ ಅವರು ಹಳ್ಳಿಗೆ ಬಂದಂಥವರಲ್ಲ, ಅವ್ರ ಕ್ಷೇತ್ರ ಪ್ರದಕ್ಷಿಣೆ ಮಾಡಿದಂಥವರಲ್ಲ. ಅವರೆಲ್ಲ ಪೂರ್ತಿ ಅವರ ಎಲ್ಲ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲ ಪಡೆಯನ್ನು ಕೂಡ ಕರ್ಕೊಂಡು ಬಂದು ಅವ್ರು ಏನೆಲ್ಲ ಮಾಡಬೇಕೋ ಮಾಡಿದ್ರು. ಆದರೂ ಕೂಡ ಜನ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ, ನಮಗೆ ಕುಮಾರಸ್ವಾಮಿ ಬೇಡ, ಜನತಾದಳ ಬೇಡ, ದೇವೇಗೌಡರು ಬೇಡ ಅಂತೇಳಿ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶಕ್ಕೆ ಅವರು ಒಪ್ಕೋತಾರೆ ಅಂತೇಳಿ ನಾನು ಭಾವಿಸಿದೆ. ನಿಖಿಲ್ ಕುಮಾರಸ್ವಾಮಿ ಕಳೆದ 2 ಬಾರಿ ಸೋತಿದ್ರು. ಇಲ್ಲಿ ಅದೃಷ್ಟ ಪರೀಕ್ಷೆಗೆ ನಿಂತಿದ್ರು, ಇಲ್ಲೂ ಕೂಡ ಸೋಲಾಯಿತು ಸರ್. ಈ ಸೋಲನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ? ಇದು ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ. ಇದು ರಾಮನಗರದಲ್ಲಿ ಸೋತಂಥ ಸೋಲು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ. ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನಲ್ಲಿ ಗೆಲುವನ್ನು ಕಂಡಂಥವರು ಕುಮಾರಸ್ವಾಮಿ. ಮಂಡ್ಯದಲ್ಲಿ ಅವರ ಸೋಲನ್ನು ಗೆಲುವಿನ ಮುಖಾಂತರ ಕಂಡು ಅಧಿಕಾರವನ್ನು ಹಿಡಿದಿರ್ತಕ್ಕಂಥವ್ರು ಕುಮಾರಸ್ವಾಮಿ. ರಾಮನಗರದ ವೈಫಲ್ಯವನ್ನು ಕುಮಾರಸ್ವಾಮಿಯ ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದು ಕುಮಾರಸ್ವಾಮಿ. ಅನಿತಾ ಕುಮಾರಸ್ವಾಮಿಯವರ ವೈಫಲ್ಯವನ್ನು ತಲೆಗೆ ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ದು ಕುಮಾರಸ್ವಾಮಿ. ಇದು ಕುಮಾರಸ್ವಾಮಿಯ ಸೋಲೆ ಹೊರತು ನಿಖಿಲ್ ಸೋಲಲ್ಲ. ಕೊನೆಯದಾಗಿ ಸರ್, ಕ್ಷೇತ್ರದ ಮತದಾರರಿಗೆ ಏನು ಹೇಳ್ತಾರೆ? ಯಾಕಂದರೆ ಜಿಲ್ಲೆಯಲ್ಲಿ ಈಗ 4 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಿ? ಯಾವ ಭರವಸೆಗಳನ್ನ ಕೊಡ್ತೀರಿ ಅಂತ? ಖಂಡಿತ ಜಿಲ್ಲೆಯ ಜನ ಇವತ್ತು ಮೊದಲನೇ ಬಾರಿಗೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದಾರೆ. DK ಶಿವಕುಮಾರ್ ಅವರ ನಾಯಕತ್ವಕ್ಕೆ ನಾವೇನು ಜಿಲ್ಲೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದೇವೆ, ಆ ಎಲ್ಲ ಭರವಸೆಗಳನ್ನು ಈಡೇರಿಸ್ತೇವೆ. ಈ ರಾಜ್ಯದ ಜಿಲ್ಲೆಯನ್ನು ಅತ್ಯುತ್ತಮವಾದಂಥ ಜಿಲ್ಲೆಯಾಗಿ, ನಂಬರ್ 1 ಜಿಲ್ಲೆಯಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರುಗಳು, ಸನ್ಮಾನ್ಯ DK ಶಿವಕುಮಾರ್ ಅವರಿರ್ಬೋದು, ಇಕ್ಬಾಲ್ ಹುಸೇನ್ ಅವರಿರ್ಬೋದು,
ಬಾಲಕೃಷ್ಣ ಅವ್ರು ಇರ್ಬೋದು, ನೂತನ ಶಾಸಕರಂತ ಯೋಗೇಶ್ವರ್ ಅವರು ಇರ್ಬೋದು, ಅವರ 4 ಜನ ನನ್ನನ್ನು ಒಗ್ಗೂಡಿಸ್ಕೊಂಡು ಈ ಜಿಲ್ಲೆಯನ್ನು ಪ್ರಥಮವಾಗಿ ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ. ಅವರ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಇದಿಷ್ಟು ಕೂಡ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಶಿ ಜೊತೆ ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.